ತಗೋ. ಅಮ್ಮಂಗ್ ಗೊತ್ತಿಲ್ದೆ ನಿಂಗೆ ತಿಂಡಿ ತಂದಿದ್ದೀನಿ. ಅಯ್ಯೋ ವಿದ್ಯಾ, ಅಯ್ಯೋ ಇವತ್ತು ನಾನು ನಿನ್ ಜಾತಕನ ಕರೆಕ್ಟ್ ಆಗಿ ಓದ್ಕೊಂಡ್ ಬಂದಿದ್ದೀನಿ. ಅದ್ರಲ್ಲಿ ಏನ್ ಬರ್ದಿದೆ ಗೊತ್ತಾ? ನನ್ ಕೈಯಲ್ಲಿ ವಧೆ ತಿಂತೀಯ ಅಂತ. ಮಾಡ್ತೀನಿ. ಇವಾಗ ಹೋಗಿ ಹೇಳು ನಿಮ್ಮ ಅಮ್ಮನ ಹತ್ರ, ಅದೇನ್ ಹೇಳ್ತೀಯ ನೋಡ್ತೀನಿ. ಆಮೇಲೆ ಮನೆಗೆ ಹೋದ್ಮೇಲೆ ಎಲ್ಲಾ ಕಿಟಕಿ ಮತ್ತೆ ಬಾಗಿಲ್ಗಳ್ನ ಮುಚ್ಕೊಂಬಿಡು. ಅಲ್ಲಿ ಯಾವ ಸೂರ್ಯನ್ ಕಿರಣನೂ ಬೀಳ್ಬಾರ್ದು. ಇನ್ನೊಂದ್ಸತಿ ನನ್ ಸೂರಜ್ ಅಕ್ಕ ಪಕ್ಕ ಏನಾದ್ರು ಬಂದ್ರೆ ಇವಾಗ ಬರೀ ಕೈ ಇಟ್ಕೊಂಡಿದೀನಿ, ನೆಕ್ಸ್ಟ್ ಕೈ ಮುರ್ದ್ ಹಾಕ್ತೀನಿ, ನೋಡ್ತಾ ಇರು. ವಿದ್ಯಾ, ಅವಳು ಏನ್ ಮಾಡಿದ್ಲು ನಿನ್ಗೆ? ಇವಾಗ ನೀನ್ ನನ್ ಬಾಡಿ ಗಾರ್ಡ್ ಆಗ್ತೀಯಾ? ಆಗ್ಲೇಬೇಕಲ್ಲ, ಇಲ್ಲಂದ್ರೆ ನೋಡು ನಿನ್ ಫ್ರೆಂಡ್ ಇದಾನಲ್ಲ, ಅವನಂತೂ ದೊಡ್ಡ ವೇಸ್ಟ್ ಬಾಡಿ ಅಲ್ವಾ. ಕೈಯಲ್ಲಿ ಬೋರ್ಡ್ ಇಟ್ಕೊಂಡು ನಿಂತ್ಕೊಂಡಿದ್ದಾನ ಅಷ್ಟೇ. ನೀನ್ ಯಾಕೆ ಸ್ಟಾಪ್ ಮಾಡ್ಲಿಲ್ಲ ಅವನ್ನ? ನಾನ್ ನಿನ್ಗೋಸ್ಕರ ಏನೋ ತಂದಿದ್ದೀನಿ, ವೇಟ್. ನಾನು ನನ್ ಕೈಯಾರೆ ನಿನ್ಗೋಸ್ಕರ ಖೀರ್ ಮಾಡ್ಕೊಂಡ್ ಬಂದಿದ್ದೀನಿ. ಬೇಗ ತಿನ್ಬಿಟ್ಟು ಹೇಳು ಹೆಂಗಿದೆ ಅಂತ. ಏನ್ ಅದ್ಭುತ! ಇಂಥ ದೊಡ್ಡ ಬಾಯಿ ಬಡ್ಕಿ ಇನ್ನೊಬ್ರಿಗೋಸ್ಕರ ಸ್ವೀಟ್ ಮಾಡ್ಕೊಂಬಾರ್ದು ಅಂದ್ರೇನು? ಹೇ, ಇನ್ನೊಬ್ರಿಗೋಸ್ಕರ ಅಂದ್ರೆ ಇವಾಗ ನೀನ್ ತಿಂತ್ಯಾ ಇಲ್ಲ ನನ್ ಕೈಯಾರೆ? ದೂರ ದೂರ ದೂರ, ಅಲ್ಲಿ ತಗೋತೀನಿ. ಅಲ್ಲಿ ಸರ್, ಹೇಳಿ ಸರ್. ಸರಿಯಾಗಿ ಕೇಳಿಸ್ಕೋ ಸೂರಜ್. ಆಗ್ಲಿ ಸರ್, ನೀವೇನು ಚಿಂತೆ ಮಾಡಬೇಡಿ. ಅರೆ, ಖೀರ್ ತಿನ್ಕೊಂಡು ಹೋಗೋ. ಆಮೇಲೆ ನಿನಗೆ ಗೊತ್ತಲ್ವಾ ಸರ್, ನನ್ನ ಪಾಲ್ಗೆ ದೇವ್ರಿದ್ದ ಹಾಗೆ. ದೇವ್ರಿಗೋಸ್ಕರ ಕೀರೇನು ಇಡೀ ಜಗತ್ತೇ ಬಿಟ್ಕೊಡ್ತೀನಿ ನಾನು.